ಎಸ್ ಟಿ ಸೋಮಶೇಖರ್ ಸಾಹೇಬರು ಪ್ರತಿ ವರ್ಷನೂ ಪಂಚಾಯಿತಿ ಭಾಗದಲ್ಲಿ ಈ ಕಾರ್ಯಕ್ರಮ ಮಾಡ್ತಾಯಿದ್ರು. ಈ ವರ್ಷ ನಾವೇ ಅವ್ರನ್ನ ಬಲವಂತವಾಗಿ ಹೇಳಿ ಇಲ್ಲ ವಾರ್ಡ್ ವೈಸು ಮಾಡಬೇಕು, ಯಾಕೆಂದರೆ ಸುಮಾರು ಜನ ಕೇಳ್ತಿರ್ತಾರೆ ಇಲ್ಲಿ ಅವರ ಕಾನ್ಸ್ಟಿಟ್ಯೂನ್ಸಿಯ ಕಾರ್ಯಕರ್ತರಾಗ್ಬೋದು, ಇಲ್ಲಿನ ಮತದಾರರಾಗ್ಬೋದು, ಏನು ಎಮ್ ಎಲ್ ಎ ಅವರು ನಮ್ಮ ಭಾಗದಲ್ಲಿ ಏನು ಕಾರ್ಯಕ್ರಮ ಮಾಡ್ತಾ ಇಲ್ಲ ಅಂತ. ಹಾಗಾಗಿ ಈ ವರ್ಷದ ಪ್ರತಿ ವರ್ಷವೂ ಇದೇ ಥರ ನಡ್ಕೊಂಡು ಹೋಗ್ತಾ ಇರುತ್ತೆ. ಆಮೇಲೆ ಅವ್ರ ವಿಚಾರದಲ್ಲಿ ಇನ್ನೊಂದು ಹೇಳಬೇಕು, ಶಿವರಾತ್ರಿ ಆಗ್ಬೋದು, ಸಂಕ್ರಾಂತಿ ಆಗ್ಬೋದು, ಇದೇ ರೀತಿ ಪ್ರತಿ ವರ್ಷವೂ ಮೊನ್ನೆ ವಿಜಯ್ ಪ್ರಕಾಶ್ ಅವರು, ಆಮೇಲೆ ಸವಿತಾ ಮೇಡಮ್ ಅಂತ ಜನಪದ ಸಾಹಿತ್ಯದ ತುಂಬ ಅದ್ಭುತವಾದ ಕಾರ್ಯಕ್ರಮ, ಸುಮಾರು ಒಂದು 20-25 ಸಾವಿರ ಜನ ಸೇರಿದ್ರು. ಆ ನೇತೃತ್ವದಲ್ಲಿ ಪ್ರತಿ ವರ್ಷಕ್ಕೆ ನಡ್ಕೊಂಡ್ಬರ್ತಾ ಇದೆ. ಆಮೇಲೆ ಅಭಿವೃದ್ಧಿ ಆಗ್ಬೋದು, ಪ್ರತಿ ಡೆವಲಪ್ಮೆಂಟ್ ಈ ಲೇಔಟ್ಗೆ ನಂಗೆ ಗೊತ್ತಿರಾಗೆ ಒಂದು 10-12 ಕೋಟಿ ರೂಪಾಯಿ ಕೆಲಸ ಕೋವಿಡ್ ಟೈಮಲ್ಲಿ 2021ರಲ್ಲಿ ಪ್ರತಿ ರೋಡ್ಗೆ ಟಾರ್ ಆಗ್ಬೋದು, ಆಮೇಲೆ ಡ್ರೈನ್ಸ್ ಆಗ್ಬೋದು. ಆಮೇಲೆ ಮೊನ್ನೆ 2-3 ತಿಂಗಳು ಮುಂಚೆ ಪ್ರತಿ ಪೋಲಲ್ಲಿ LED ಲೈಟ್ ಚೇಂಜ್ ಮಾಡೋಕ್ಕೆ ನಾವೆಲ್ಲರೂ ಸಿದ್ದು ಅವರಾಗ್ಬೋದು, ಬಸವರಾಜ್ ಆಗ್ಬೋದು, ಎಲ್ಲ ಮಹಿಳಾ ಕಾರ್ಯಕರ್ತರು, ಈ ಲೇಔಟ್ ಸಹಕಾರ ನಮ್ಗೆ ಅವತ್ತಿಂದನೂ ಹಾಗೆ ಇದೆ. ನಾವು ನಿಮ್ಮಲ್ಲಿ ಕೇಳ್ಕೊಳೋದು ಇನ್ನೊಂದು, ಇದೇ ಸಹಕಾರ ಇದೇ ಪ್ರೀತಿ ನಮ್ಮಲ್ಲಿ ಇರಲಿ ಅಂದ್ಬಿಟ್ಟು BCMC ಲೇಔಟ್ ಭಾಗ ಆಗ್ಬೋದು, ಬಾಗೇಗೌಡ ಲೇಔಟ್ ಆಗ್ಬೋದು, ಈ ಮಹಿಳಾ ದಿನಾಚರಣೆ ತುಂಬ ಆಗಿ 1-2 ತಿಂಗಳಾಗಿರ್ಬೋದು, ಆದ್ರೂ ಇದು ಇನ್ನೊಂದು ಥರ ಹಬ್ಬ ಆಗಿದೆ. ಹಾಗಾಗಿ ಇದೇ ಥರ ಪ್ರತಿಯೊಬ್ಬರು ನಮಗೆ ಇದೇ ಥರ ಸ್ಫೂರ್ತಿಯಾಗಿ ನಮ್ಮ ಕೈ ಜೋಡಿಸ್ಬೇಕು ಅಂತ ಪ್ರತಿ ವರ್ಷನೂ ಮನವಿ ಮಾಡ್ತೀವಿ. ಇವತ್ತೇನು ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಸೆಲೆಕ್ಟ್ ಮಾಡಿದಿರ ಸರ್ ವಿಜೇತರುಗಳನ್ನ? ಹೌದು, ಇಲ್ಲಿ ಜಡ್ಜಸ್ ಇದ್ದಾರೆ, ಒಂದು 3,000 ಜನ ನನಗೆ ಗೊತ್ತಿರಾಗೆ ನಮ್ಮ ವಾರ್ಡಲ್ಲಿ ಇವತ್ತು ಕಾರ್ಯಕ್ರಮ ನಡೀತಿರೋದು. ತಲಗೆಟ್ಪುರ ಆಗ್ಬೋದು, ವಾಜರಳ್ಳಿ, ರಘುನಹಳ್ಳಿ, ಆಮೇಲೆ ಎಲ್ಲ ಬಡಾವಣೆಗಳು, ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಸಲ್ಲಿ ಸುಮಾರು 3,000-3,500 ಜನ ಎಲ್ಲರೂ, ಎಲ್ಲ ಮಹಿಳೆಯರು ನಮ್ಮ ಮತದಾರರು ಅನ್ನೋದಕ್ಕಿಂತ ಅವರು ನಮ್ಮ ಬಗ್ಗೆ ಇಟ್ಟಿರೋ ಒಲುವಿಂದ ವಾಲಂಟ್ರಿಗೆ ಅವರೇ ಬಂದು ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಆಮೇಲೆ ಸಾಹೇಬ್ರ ಬಗ್ಗೆ ಅವ್ರಿಗೆ ಅದೇ ಅಭಿಮಾನ. ನನಗೆ ಗೊತ್ತಿರಂಗೆ ಸಾಹೇಬರು ಇಷ್ಟು ಬೆಂಗಳೂರಲ್ಲಿ ಎಲ್ಲ ಕಡೆನೂ ಕಾರ್ಯಕ್ರಮ ಯಾರು ಇಷ್ಟು ಮಾಡಲ್ಲ. ಸಂಕ್ರಾಂತಿ, ಶಿವರಾತ್ರಿ ಆಗ್ಬೋದು, ಇವಾಗ ಮಹಿಳಾ ದಿನಾಚರಣೆ, ಮೊನ್ನೆ ಮಕ್ಕಳಿಗೆ 90% ಯಾರು ತೊಗೊಂಡಿದ್ದಾರೆ, PUC ಆಗ್ಬೋದು ಅಥವಾ SLC, ಎಲ್ಲರಿಗೂ ಒಂದು ಏನು ನಗದು ಬಹುಮಾನ ಆಗ್ಬೋದು, ಒಂದು ಬ್ಯಾಗ್, ಈ ಥರ ಪ್ರತಿಯೊಂದು ಸ್ವೀಟ್ ಬಾಕ್ಸ್, ಪ್ರತಿಯೊಂದು ಬಹುಮಾನ, ಪ್ರತಿಭಾ ಪುರಸ್ಕಾರ ಅಂದ್ಬಿಟ್ಟು ಒಂದು ಎಷ್ಟು ಜನ ಮಾಡಿದ್ ಮೊನ್ನೆ 1,800 ಜನ ಏನೋ ಅಲ್ಲಿ ತುಂಬಾ ದೊಡ್ಡ ಕಾರ್ಯಕ್ರಮ ಮಾಗಡಿ ರೋಡಲ್ಲಿ ಮಾಡಿದ್ದು. ಅದು ಎಲ್ಲಾ ಕಡೆ ಬೆಂಗಳೂರಲ್ಲಿ ತುಂಬಾ ಹೆಸರಾಯಿತು. ಅದೇ ರೀತಿ ಪ್ರತಿ ವರ್ಷನೂ ಇದು ನಡೀತಾ ಇರುತ್ತೆ. ಹಾಗಾಗಿ ಇನ್ನು ನಮ್ಮ ಭಾಗದಲ್ಲಿ ಎಲ್ಲಾರನ್ನೂ ಕೇಳ್ಕೊಂಡು ನಮ್ಗೆ ಇದೇ ತರ ನಿಮ್ಮೆಲ್ಲರ ಸಹಕಾರ ಇರಲಿ. ಇವತ್ತಿನ ಕಾರ್ಯಕ್ರಮ ವಿಜೇತರಾದವರಿಗೆ ಬಹುಮಾನ ಯಾವತ್ತು ವಿತರಣೆ ಮಾಡ್ತೀವಿ? ಅದು ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ. ಮೋಸ್ಟ್ ಪ್ರಾಬ್ಲಿ ಇನ್ನೊಂದು 15-20 ದಿವಸದಲ್ಲಿ ನಮ್ಮ ರೋಡಲ್ಲೇ ಒಂದು ಕಾರ್ಯಕ್ರಮ ಮಾಡ್ತೀವಿ. ಪ್ರತಿಯೊಬ್ಬರನ್ನು ಕರೆದು ಪಾರ್ಟಿಸಿಪೆಂಟ್ಸ್ಗೆ ಒಂದು ಗಿಫ್ಟ್ ತರ ಇದೆ. ಆಮೇಲೆ ಟಾಪ್ 10 ಜನ ಅಥವಾ 20 ಜನ, ಅದು ಇನ್ನೂ ಫೈನಲ್ ಮಾಡಿಲ್ಲ, ಅವ್ರೆಲ್ಲರಿಗೂ ಕ್ಯಾಶ್ ಪ್ರೈಸ್ ಇರುತ್ತೆ. ಹಾಗಾಗಿ ಸೆಲೆಕ್ಟ್ ಮಾಡಿದ್ಮೇಲೆ ಪ್ರತಿಯೊಬ್ಬರನ್ನು ಕರೆದು ಗೌರವಯುತವಾಗಿ ಶಾಸಕರೇ ಖುದ್ದಾಗಿ ಎಲ್ಲರಿಗೂ ಸನ್ಮಾನ ಮಾಡಿ ಅದನ್ನ ಪ್ರೆಸೆಂಟ್ ಮಾಡ್ತಾರೆ. ನಮ್ಗೆಲ್ಲ ರಂಗೋಲಿ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ತುಂಬಾ ಖುಷಿ ಆಗ್ತಾ ಇದೆ. ನಾವು ದಿನ ಹಾಕೋ ರಂಗೋಲಿಗೆ ನಮ್ಗೆ ಒಂದು ರೆಕಗ್ನಿಷನ್ ಸಿಕ್ಕತ್ತ ಬಿಡತ್ತ, ಈ ತರ ಕಾಂಪಿಟಿಷನ್ಸ್ ನಡೆಸಿ ನಮ್ಗೆ ಒಂದು ರೆಕಗ್ನಿಷನ್ ಸಿಕ್ಕೋ ತರ ಮಾಡಿದ್ದಾರೆ. ಸೊ ನಮ್ಗೆ ಎಲ್ಲಾ ಹೆಂಗಸ್ರಿಗೂ ರಂಗೋಲಿ ಹಾಕ್ಬೇಕು ಅಂದ್ರೆ ತುಂಬಾ ಇಷ್ಟನೇನೆ. ಬರೀ ಹಬ್ಬದ ಟೈಮಲ್ಲಿ ಹಾಕ್ತಿವಿ, ಇವಾಗ ಈ ಕಾಂಪಿಟೇಷನ್ ಇರೋದೇ ನಮ್ಗೊಂದು ಹಬ್ಬದ ತರ ಆಗಿದೆ. ಸೊ ತುಂಬಾ ಧನ್ಯವಾದಗಳು ಇದು ಕಾಂಪಿಟೇಷನ್ ಇಟ್ಟು ನಮ್ಗೆಲ್ಲ ಪಾರ್ಟಿಸಿಪೇಷನ್ ಮಾಡಿ ಗೆಲ್ಲಲು ಅವಕಾಶ ಮಾಡ್ಕೊಟ್ಟಿರೋರ್ಗೆ. ನಮ್ಗೆ ಪಾರ್ಟಿಸಿಪೇಷನ್ ಗೆದ್ದಂಗೆ, ಪಾರ್ಟಿಸಿಪೇಷನ್ ಮುಖ್ಯ. ನಾವು ಪಾರ್ಟಿಸಿಪೇಟ್ ಮಾಡಿದ್ವಲ್ಲ, ದಿನ ಮನೆ ಮುಂದೆ ರಂಗೋಲಿ ಹಾಕ್ತಿವಿ, ಯಾರು ಪ್ರೈಸ್ ಕೊಡಲ್ಲ, ಪಾರ್ಟಿಸಿಪೇಷನ್ ಅನ್ನ ರೆಕಗ್ನಿಷನ್ ಮಾಡಲ್ಲ. ಇವತ್ತಿಲ್ ರಂಗೋಲಿ ಹಾಕಿದಕ್ಕೆ ಇಷ್ಟೆಲ್ಲ ರೆಕಗ್ನೈಸ್ ಸಿಗ್ತಾ ಇದೆ ನಮ್ಗೆ, ಅದಕ್ಕೆ ಖುಷಿ. ಶಾಸಕರು ಚೆನ್ನಾಗಿ ಇದ್ ಮಾಡ್ತಾ ಇದಾರೆ, ಸ್ಪಂದಿಸ್ತಾ ಇದ್ದಾರೆ ಜನಗಳಿಗೆ. ಆದ್ರೆ ಇವಾಗ ರೋಡಲ್ಲಿ ಟಾರ್ಗಳು ಇನ್ನೂ ಚೆನ್ನಾಗಿ ಹಾಕಿದ್ರೆ ನಾವು ಇನ್ನೂ ಚೆನ್ನಾಗಿ ರಂಗೋಲಿ ಹಾಕ್ತಿವಿ. ಆ ರೋಡಲ್ಲಿ ಹಳ್ಳಗಳಿದ್ರೆ ನಮ್ಗೆ ರಂಗೋಲಿ ಡಿಸೈನ್ಗಳು ಹೆಂಗೆಂಗೋ ಹೊಟ್ಟೋಗತ್ತೆ. ಅದಕ್ಕೆ ದಯವಿಟ್ಟು ರೋಡಲ್ಲಿರೋ ಹಳ್ಳಗಳನ್ನ ಮುಚ್ಚಿ ಚೆನ್ನಾಗಿ ಅವಾಗ ಟಾರ್ ಆಗ್ತಾ ಇದ್ದಂಗ ನಾವು ರಂಗೋಲಿಗಳು ಚೆನ್ನಾಗಿ ಹಾಕ್ತಾ ಇರ್ತೀವಿ. ಅಧಿಕ ಮಾಸ ನಡೀತಾ ಇದೆ, ನಾವ್ ಏನೇ ಮಾಡಿದ್ರು ಡಬಲ್ ಆಗತ್ತಂತೆ. ನಮ್ಗೆ ರಂಗೋಲಿ ಹಾಕಕ್ಕೆ ಆಪರ್ಚುನಿಟಿ ಕೊಟ್ಟು ರಂಗೋಲಿ ಹಾಕ್ಸಿ ಒಂದ್ ಕಾರ್ಯಕ್ರಮ ಮಾಡಿದೀರಾ, ನೆಕ್ಸ್ಟ್ ಇಯರ್ ಗಿದ ಡಬಲ್ ಆಗತ್ತೆ, ಆಗ್ಲಿ ಅಂತ ಹಾರೈಸ್ತೀವಿ. ಮಹಿಳೆಯರು ಬರೀ ಮನೆಗೆ ಸೀಮಿತ ಅಂತ ಜನಗಳು ಅನ್ಕೊಂತಾರೆ. ಅದಕ್ಕೆ ಒಂದು ಎಸ್ ಟಿ ಸೋಮಶೇಖರ್ ಅವರು ನಮ್ಗೆಲ್ಲರಿಗೂ ಒಂದು ಆಪರ್ಚುನಿಟಿ ಕೊಟ್ಟು ಇಲ್ಲ ಮಹಿಳೆ ಸಾಮರ್ಥ್ಯ ಇದೆ, ಹೊರಗೆ ಬಂದ್ರೆ ಅವ್ರು ಏನೇನೆಲ್ಲ ಸಾಧನೆ ಮಾಡ್ಬೋದು ಅಂತ ತೋರ್ಸೋದಕ್ಕೋಸ್ಕರ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿ ನಮ್ಮೆಲ್ಲರ ಒಂದು ಒಳಗಡೆ ಇರೋಂಥ ಪ್ರತಿಭೆನ
ಆಚೆ ತರೋದಕ್ಕೆ ಇಷ್ಟೆಲ್ಲ ಸಪೋರ್ಟ್ ಮಾಡಿರುವಂಥ ಎಸ್ ಟಿ ಸೋಮಶೇಖರ್ ಸರ್ಗೆ ನಮ್ಮ ಬಾಗೇಗೌಡ ಲೇಔಟ್ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. BCMC ಲೇಔಟ್ ಕಡೆಯಿಂದನೂ ಧನ್ಯವಾದಗಳು. ಇದೇ ತರ ನಿಮ್ಗೆ ಅವಕಾಶಗಳು ಸಿಗ್ತಿದೆ, ಬಟ್ ನಿಮ್ಮ ಸ್ಥಳೀಯ ನಿವಾಸಿಗಳಾಗಿ ನಿಮ್ಗೆ ಮೂಲಭೂತ ಸೌಕರ್ಯಗಳಾಗ್ಬೋದು, ಇದ್ರ ರಸ್ತೆ, ಮೋರಿ, ಚರಂಡಿ ವ್ಯವಸ್ಥೆ ಇದೆಲ್ಲ ಹೇಗಿದೆ ಮೇಡಮ್ ಇದ್ರ ಬಗ್ಗೆ? ಖಂಡಿತವಾಗ್ಲೂ ಇಲ್ಲಿ ತನಕ ಯಾವುದೇ ಕಂಪ್ಲೇಂಟ್ಸ್ ಇಲ್ಲ ಸರ್ ಅದ್ರ ಬಗ್ಗೆ. ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಮಾಡಿ ಸ್ವಲ್ಪ ತಾರೆಲ್ಲ ಹಾಕ್ಬಿಟ್ಟು ಮಕ್ಳುಗಳಿಗೆ ತುಂಬ ಆಟ ಆಡೋದಕ್ಕೆ ಪಾರ್ಕ್ ಫೆಸಿಲಿಟಿ ಮತ್ತು ಪ್ಲೇಗ್ರೌಂಡ್ ಫೆಸಿಲಿಟಿ ಬೇಕೇ ಬೇಕು. ಈ ಏರಿಯಾದಲ್ಲಿ ಇಲ್ಲೆಲ್ಲೂ ಇಲ್ಲ. ಸೊ ಅದನ್ನು ಮಾಡಿಕೊಡಿ ಅಂತ ನಾವು, ಯಾಕಂದರೆ ಎಲ್ಲರೂ ಬೇರೆ ಏರಿಯಾ ಕಡೆ ಹೋಗ್ತಾ ಇದ್ದಾರೆ, ಅದನ್ನು ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ. ಒಳಚರಂಡಿನೂ ಅಷ್ಟೇ ಸ್ವಲ್ಪ ಕ್ಲೀನಿಂಗ್ ಮಾಡಿ, ಮಳೆ ಟೈಮಲ್ಲೆಲ್ಲ ಡ್ರೈನೇಜ್ದೆಲ್ಲ ಸ್ವಲ್ಪ ರೋಡಿಗೆಲ್ಲ ಹರ್ಕೊಂಬರುತ್ತೆ, ಅದನ್ನೆಲ್ಲ ಒಂಚೂರು ಕ್ಲೀನ್ ಮಾಡಿಸಿ ಕಂಟ್ರೋಲ್ ಮಾಡಿದ್ರೆ ಸೊ ಎಲ್ಲರಿಗೂ ಲೇಟಲ್ಲಿ ಇರೋರ್ಗೆಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ. ಮೊದಲಿಗೆ ಶಾಸಕರಾದಂತಹ ಸೋಮಶೇಖರ್ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮ ಆಯೋಜಿಸಿರೋದಕ್ಕೆ ನಮಗೆ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಈ ತರ ಸಿಟಿ ಲೈಫ್ ಅಲ್ಲಿ ಎಲ್ಲರೂ ಸಂಡೇ ಸಿಕ್ತು ಅಂದ್ರೆ ಆರಾಮಾಗಿ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಅಥವಾ ದೂರದ ಊರುಗಳಿಗೆ ಹೋಗೋದು ಈ ತರನೇ ಇರುತ್ತೆ. ಬಟ್ ಇಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಿರೋದು ನಮಗೆ ಸ್ಪರ್ಧೆ ಅಂತ ಅನ್ನೋದಕ್ಕಿಂತ ಎಲ್ಲರೂ ಒಟ್ಟಾರೆಯಾಗಿ ಸೇರಿ ಒಂದು ಗೆಟ್ ಟುಗೆದರ್ ತರ ಆಗಿ ಎಲ್ಲಾ ಒಂದು ರೀತಿ ಖುಷಿ ಕೊಡ್ತಾ ಇದೆ. ಸೊ ಇವತ್ತಿನ ಲೈಫಲ್ಲಿ, ಸಿಟಿ ಲೈಫಲ್ಲಿ ಎಲ್ಲಾ ಮರ ಗಿಡ ಬೆಟ್ಟ ಗುಡ್ಡ ಇದನ್ನ ನಾಶ ಮಾಡ್ತಾ ಇದ್ದಾರೆ. ಸೊ ನನ್ನ ಒಂದು ಥೀಮ್ ಇದ್ದಿದ್ದು ಸೇವ್ ಗ್ರೀನ್, ಸೇವ್ ಅರ್ತ್, ಸೇವ್ ಫ್ಯೂಚರ್ ಅಂತ ಹೇಳ್ಬಿಟ್ಟು, ಸೊ ಎಲ್ಲರೂ ಒಟ್ಟಾರೆಯಾಗಿ ಪ್ಲಾಸ್ಟಿಕ್ ಅನ್ನ ಕಡೆಗಣಿಸೋಣ, ಆದಷ್ಟು ಕಾಟನ್ ಬ್ಯಾಗ್ಸ್ ಅನ್ನ ಯೂಸ್ ಮಾಡೋಣ ಅನ್ನೋ ಒಂದು ಮೆಸೇಜಸ್ ಮುಖಾಂತರ ನಾವು ರಂಗೋಲಿಯಲ್ಲಿ ಬರಿತಾ ಇದ್ದೀವಿ. ಸೊ ಈ ಕಾರ್ಯಕ್ರಮ ಆಯೋಜಿಸಿರ್ತಕ್ಕಂಥ ಎಲ್ಲಾ ಕಾರ್ಯದರ್ಶಿಗಳಿಗೂ ಕೂಡ, ಸಿದ್ದಪ್ಪ ಸರ್ ಆಗಿರ್ಬೋದು, ಮೇಡಮ್ ಆಗಿರ್ಬೋದು, ಎಲ್ಲರಿಗೂ ಕೂಡ ತುಂಬಾ ತುಂಬಾ ಥ್ಯಾಂಕ್ ಯು. ಇಲ್ಲಿ ತಿಂಡಿ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿತ್ತು, ನಮ್ಗೆಲ್ರಿಗೂ ತುಂಬಾ ಸಪೋರ್ಟಿವ್ ಆಗಿದ್ರು. ಸೊ ಬಂದಿರೋರ್ಗೆ ಎಲ್ರಿಗೂ, ಆಯೋಜಿಸಿರೋ ಎಲ್ಲರಿಗೂ ಕೂಡ ಶಾಸಕರಾದಂತ ಸೋಮಶೇಖರ್ ಸರ್ ಅವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಇದೇ ತರ ಕಾರ್ಯಕ್ರಮ ಆಯೋಜಿಸುತ್ತಾರೆ ಮ್ಯಾಮ್, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಎಸ್ ಟಿ ಸೋಮಶೇಖರ್ ಅವರು BCMC ಲೇಔಟ್ ಅಲ್ಲಿ ಒಂದು ರಂಗೋಲಿ ಸ್ಪರ್ಧೆ, ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನದ ಒಂದು ವಿಶೇಷಕ್ಕಾಗಿ ಒಂದು ಸ್ಪರ್ಧೆಯನ್ನು ಆಯೋಜಿಸಿದ್ದಾರೆ. ನಮಗಿದು ತುಂಬಾ ಸಂತೋಷ ಆಗುತ್ತಿದೆ. ಯಾಕಂದ್ರೆ ಇದರಲ್ಲಿ ಪ್ರತಿಯೊಬ್ಬ ಮಹಿಳೆ ಒಂದೊಂದು ರಂಗೋಲಿ ಹಾಕುವಾಗ ಅವಳು ಎಷ್ಟು ಮನಸ್ಪೂರ್ವಕವಾಗಿ ಮನಸ್ಸಿಂದ ಹಾಕಿದಾರೆ ಅಂದ್ರೆ ಇಲ್ಲಿ ಎಲ್ಲರಿಗೂ ಫಸ್ಟ್ ಪ್ರೈಸ್. ನೀವು ಮಾಡಿದ್ದೇನೋ ಒಳ್ಳೆ ಉದ್ದೇಶದಿಂದಲೇ ಮಾಡಿದ್ದಾರೆ, ಅದೆಲ್ಲ ಖುಷಿ ಆಯ್ತು. ಆದ್ರೆ ಒಂದು ರೂಲ್ಸ್ ಕರೆಕ್ಟಾಗಿ ಯಾರು ಹೇಳಲಿಲ್ಲ, ಒಬ್ಬೊಬ್ರು ಒಂದೊಂಥರ ಮಾಡಿದ್ದಾರೆ. ಮತ್ತೆ ಇಷ್ಟು ಪ್ಲೇಸ್ ಅಂತ ಇರುತ್ತೆ, ಅಷ್ಟು ಪ್ಲೇಸ್ ಒಳಗೆ ಹಾಕ್ಬೇಕು. ಒಂದು ಜೊತೆಗೆ ಲೈನ್ಸು, ಹ್ಯಾಂಡ್ ವರ್ಕ್ ಅಥವಾ ಮೆಟೀರಿಯಲ್ ಯೂಸ್ ಮಾಡ್ಬೋದಾ ಅಂದ್ರೆ ಮೆಟೀರಿಯಲ್ ಇಲ್ಲ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಎಲ್ಲ ಕೆಲವರೆಲ್ಲ ಮೆಟೀರಿಯಲ್ ತಂದು ಯೂಸ್ ಮಾಡ್ತಾವ್ರೆ. ಹಂಗೆ ಯಾರು ಬೇಕಾದ್ರೂ ಕಟಿಂಗ್ ತಂದು ಇಟ್ಬಿಟ್ಟು ಮಾಡ್ಬೋದು. ಆದ್ರಿಂದ ನೆಕ್ಸ್ಟ್ ಟೈಮ್ ಮಾಡೋವಾಗ ಸ್ವಲ್ಪ ರೂಲ್ಸ್ ಫಾಲೋ ಮಾಡಿ. ಟೈಮು 7 ಇಂದ 10 ಅಂತ ಹಾಕಿದ್ದೀರಾ, ಅದು ಸರಿ ಇಲ್ಲ. ಎಲ್ಲರಿಗೂ 1 hour ಅಂದ್ರೆ 1 hour ಕೊಡ್ಬೇಕು. ಇಷ್ಟ ಬಂದಾಗ ಹಾಕೋದು ಅದು ಸರಿ ಇಲ್ಲ. ಏನಿದ್ರು 10 to 11 ಅಂತ ಹಾಕಿದ್ರೆ ಎಲ್ರಿಗೂ ಒಂದು ಅನುಕೂಲ ಆಗೋದು. ತಿಂಡಿ ತಿನ್ಬಿಟ್ಟು ಬರೋರು ಎಲ್ಲ ಕ್ಲೀನಾಗಿ ಮಾಡಿ ಹೋಗೋರು. ಈಗ ಒಬ್ಬೊಬ್ರು ಒಂದೊಂದು ಟೈಮಿಗೆ ಬಂದ್ಬಿಟ್ಟು ಅವ್ರವ್ರ ಇಷ್ಟ ಬಂದಷ್ಟು ಟೈಮ್ಸ್ ತಗೊಂಡು ಮಾಡೋದು ಅದು ಸರಿ ಇಲ್ಲ. ಸ್ವಲ್ಪ ರೂಲ್ಸ್ ಕ್ಲೀನಾಗಿ ಫಾಲೋ ಮಾಡಬೇಕು. ಒಂದು ಮತ್ತೆ ಲೈನ್ಸ್ ಹಾಕೋದು ಇದು ಎಲ್ಲ ಅದೆಲ್ಲ ರೂಲ್ಸ್ ಇರುತ್ತೆ, ಅದೆಲ್ಲ ತಿಳ್ಕೊಂಡು ಮಾಡಿದ್ರೆ ನೆಕ್ಸ್ಟ್ ಟೈಮ್ ಇಂದ ತುಂಬಾ ಒಳ್ಳೇದು ಅಂತ ಹೇಳ್ತಿದ್ದೀನಿ. ತುಂಬಾ ಖುಷಿನೂ ಇದೆ. ಎಲ್ಲರಿಗೂ ಚಾನ್ಸ್ ಕೊಡ್ತಾ ಇರೋದ್ರಿಂದ ಅವ್ರಿಗೂ ಕೂಡ ಎಲ್ಲ ಮನೆಯಿಂದ ಹೊರಗಡೆ ಬಂದು ಅವ್ರು ಎಲ್ಲರೂ ಕೆಲಸ ಎಲ್ಲ ಬಿಟ್ಟು ತಮ್ಮ ಇದನ್ನೆಲ್ಲವನ್ನು ಇಲ್ಲಿ ಹಾಕಿದ್ರೆ ಅವ್ರು ಖುಷಿ ಆಗ್ತಿದೆ. ಅವ್ರಿಗೂ ನಮಗೂ ತುಂಬಾ ಖುಷಿ ಆಗ್ತಿದೆ. ಇದೇ ತರ ಪ್ರತಿ ಸರಿ ವರ್ಷನೂ ಪ್ರತಿ ಇದಕ್ಕೂ ಬಂದು ಎಲ್ಲದಕ್ಕೂ ಕೆಲಸ ಮಾಡ್ಕೊಡ್ಲಿ ಅಂತ ಕೇಳ್ತೀವಿ. ಇದೇ ಎಲ್ಲ ಬೇರೆ ಕೆಲಸ ಮಾಡ್ಕೊಡ್ಬೇಕು ಅವ್ರು ನಮ್ಗೆ ಅಂತ. ಮಹಿಳೆಯರಿಗೆ ಈ ತರ ಒಂದು ಅವಕಾಶ ಸಿಕ್ಕಿದ್ರೆ ಎಲ್ಲರೂ ಅದನ್ನ ತುಂಬಾ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ತಾರೆ. ಬರ್ಲಿ ಬಿಡ್ಲಿ, ಪ್ರೈಸ್ ಬರ್ಲಿ ಬಿಡ್ಲಿ ಬಿಡ್ಬೇಕು ಬಂದು. ತುಂಬಾ ಖುಷಿಯಾಗಿದೆ ಸರ್. ಪ್ರೈಸ್ ಗೆಲ್ತೀರಿ ಅನ್ನಿಸ್ತಿದೆಯಾ ನಿಮ್ಗೆ? ಖುಷಿ ಆಗ್ತದೆ ಮ್ಯಾಮ್. ತುಂಬಾ ವರ್ಷಗಳ ನಂತರ ರಂಗೋಲಿ ಪಾರ್ಟಿಸಿಪೇಟ್ ಮಾಡ್ತಿರೋದು. ಸೊ ಇದೆಲ್ಲ ನಾರ್ಮಲ್ ಆಗೋಗಿದೆ, ಇದೆಲ್ಲ ತುಂಬಾ ಮಿಸ್ ಮಾಡ್ಕೋತೀವಿ. ಹಾಗೆ ಇದೆಲ್ಲ ತುಂಬಾ ರೇರ್ ಆಗೋಗಿದೆ ಈಗ. ಸೊ ಹೊಸ ಕಲ್ಚರ್, ಹಳೆ ಕಲ್ಚರ್ನೇ ಮತ್ತೆ ಮಾಡೋಕೆ ತುಂಬಾ ಖುಷಿ ಆಗುತ್ತೆ. ರಂಗೋಲಿ ಸ್ಪರ್ಧೆ ಏರ್ಪಡಿಸಿದ್ರೆ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಸೇವ್ ಗರ್ಲ್ ಚೈಲ್ಡ್ ಅಂತ ರಂಗೋಲಿಯನ್ನ ಬಿಟ್ಟಿದ್ದೀರಾ, ಏನು ಅನಿಸ್ತಿದೆ? ಯಾವ ಉದ್ದೇಶಕ್ಕೋಸ್ಕರ ಇದನ್ನ ನೀವು ಮಾಡಿದ್ದೀರಿ? ಸರ್, ಇವತ್ತು ಮಹಿಳಾ ದಿನಾಚರಣೆ ಅಂಗವಾಗಿ ಇದು ಆರ್ಗನೈಸ್ ಮಾಡಿದ್ದಾರೆ. ಹಂಗಾಗಿ ನಾವು ಈಗ ಭ್ರೂಣ ಹತ್ಯೆಗಳೆಲ್ಲ ಆಗ್ತಿದೆಯಲ್ಲ, ಆ ವಿಷಯವಾಗಿ ಸೇವ್ ಗರ್ಲ್ ಚೈಲ್ಡ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ರಂಗೋಲಿ ಬಿಡಿಸಿದ್ದೀವಿ ಸರ್. ತುಂಬಾನೇ ಖುಷಿ ಇದೆ ಸರ್. ನಾನು ಕೂಡ ಒಂದು ಹೆಣ್ಣಾಗಿ ನನಗೂ ಒಬ್ಳು ಮಗಳಿದ್ದಾಳೆ. ಸೊ ತುಂಬಾನೇ ಖುಷಿ ಆಗುತ್ತೆ ಸರ್ ಈ ಒಂದು ಕಾನ್ಸೆಪ್ಟ್ ಮಾಡಿರೋದು.
ಶಾಸಕರಿಗೆ ಏನ್ ಹೇಳ್ತಾರೆ? ಇಂಥ ಅವಕಾಶವನ್ನು ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ಈ ಯಶವಂತಪುರ ಕ್ಷೇತ್ರಕ್ಕೆ ರಂಗೋಲಿ ಸ್ಪರ್ಧೆ ಇಟ್ಟಿರೋದು ನಮ್ಗೆ ತುಂಬಾನೇ ಖುಷಿಯಾಗಿದೆ. ಹೆಣ್ಮಕ್ಳಿಗೆಲ್ಲಾನು ರಂಗೋಲಿ ಹಾಕೋದು ದಿನ ಇದ್ದೇ ಇರುತ್ತೆ. ಆದರೆ ವರ್ಷಕ್ಕೊಂದ್ಸತಿ ಈ ಥರ ಪ್ರೋಗ್ರಾಮ್ ಮಾಡಿದ್ರೆ ನಮಗೂ ಒಂಥರ ಖುಷಿ ಅಲ್ವಾ. ಅದಕ್ಕೆ ಎಲ್ಲ ಹೆಣ್ಮಕ್ಳು ಖುಷಿಯಿಂದ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ನಮ್ಮ ಕ್ಷೇತ್ರದ ಇವರು MLA ಆಗಿರೋರು ನಮ್ಮ ಬಡಾವಣೆಗೆ ತುಂಬಾ ಅನುಕೂಲಗಳೂ ಮಾಡ್ತಿದ್ದಾರೆ. ಬಟ್ ಇನ್ನೂ ಸ್ವಲ್ಪ ಕೆಲಸಗಳು ನಡೆಯೋದಂತೂ ಇದೆ. ಈ ರೋಡಿಂದಾಗಲಿ, ಒಳಚರಂಡಿದ ವ್ಯವಸ್ಥೆ ಆಗಲಿ, ಕಸದ್ದಾಗಲಿ ಪ್ರತಿಯೊಂದೂ ಅವರು ತುಂಬ ಚೆನ್ನಾಗಿ ಆಫೀಸರ್ಗಳೆಲ್ಲ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ನಮ್ಮ ಶಾಸಕರಾದಂತಹ ST ಸೋಮಶೇಖರ್ ಅವರು ಮಹಿಳೆಯರಿಗೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾವು ಇಂದು ನಮ್ಮ ರಘುವನಹಳ್ಳಿ BCMC ಲೇಔಟ್, ಬಾಗೇಗೌಡ ಲೇಔಟ್, ಈ ರೀತಿ ತಲಗಟ್ಟಪುರ ವಾರ್ಡ್ ಮೂಲಕ ರಂಗೋಲಿ ಕಾರ್ಯಕ್ರಮವನ್ನು ಆಯೋಜಿಸುವುದರಿಂದ ನಾವು ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡು ಎಲ್ಲ ಜನರಿಗೂ ಅನುಕೂಲವಾಗಲೆಂದು ಈ ಜನಗಳಿಗೆ ಲೇಔಟಿನಲ್ಲಿ ನಾವು ಅನುಕೂಲವನ್ನು ಮಾಡಿಕೊಟ್ಟಿದ್ದೇವೆ. ಅವರಿಗೆ ತಿಂಡಿ ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ. ಶಾಸಕರ ಕಡೆಯಿಂದ ತಿಂಡಿ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು. ಶಾಸಕರ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಮಹಿಳೆಯರು ಭಾಗವಹಿಸಿ ತುಂಬಾ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ನಮ್ಮ ಶಾಸಕರಿಗೆ ಏನು ಸಂದೇಶವನ್ನು ಹೇಳುತ್ತಿದ್ದಾರೆ ಅಂದರೆ, ಈ ರೀತಿ ಮಹಿಳೆಯರು ಹಲವಾರು 10 ಕಾರ್ಯಕ್ರಮಗಳಲ್ಲಿ ಬಂದು ಭಾಗವಹಿಸಲು ಇಂತಹ ಅವಕಾಶಗಳು ಬೇಕಾಗುತ್ತವೆ. ಈ ಥರ ಅವಕಾಶಗಳು ಇದ್ದರೆ ನಮಗೆ ಹೇಳಿ ಬರುತ್ತೇವೆ ಅಂತ ಹೇಳುತ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕ್ಷೇತ್ರದ ಶಾಸಕರಾದಂತಹ ST ಸೋಮಶೇಖರ್ ಸರ್ ಪರವಾಗಿ ನಾವು ಯಾವಾಗಲೂ ಕೆಲಸ ಮಾಡಲು ಸಿದ್ಧರಾಗಿರುತ್ತೇವೆ. ನಮ್ಮ ಶಾಸಕರು ನಮ್ಮ ಹೆಮ್ಮೆ.